Hello students, welcome to Mokshika Academy. So in this video, I'm going to teach you regarding marginal costing. So ಎಲ್ಲರಿಗೂ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಥವಾ ಅಕೌಂಟಿಂಗ್ ಫಾರ್ ಮ್ಯಾನೇಜರ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಕಾಮನ್ ಆಗಿ MBA ಅಲ್ಲಿ ಇರುತ್ತೆ. ಓಕೆ, ಅಂಡ್ ಆಲ್ಸೋ ಇಟ್ ಇಸ್ ಆಲ್ಸೋ ಕಾಮನ್ ಇನ್ B.Com ಅಂಡ್ BBA ಸ್ಟೂಡೆಂಟ್ಸ್ ಆಲ್ಸೋ. ಸೊ ಎಲ್ಲ ಕಡೆ ಇದು ಎಸ್ಪೆಷಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗು ಇರಲೇಬೇಕು. ಸೊ ಬಿಕಾಸ್ financial accounting is different and management accounting is different in certain point. Okay, not everything. Okay, so here also we will consider some cost, and financial accounting will consider everything. Okay, it will consider everything, but in management accounting we will consider certain parts. Okay, so ಕೆಲವೊಂದು parts ಮಾತ್ರ ನಾವಿಲ್ಲಿ management accounting ಅಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಅದರಲ್ಲಿ ಒಂದು ಪಾರ್ಟ್ ಬರುತ್ತೆ ನಿಮಗೆ, ದಟ್ ಇಸ್ ಮಾರ್ಜಿನಲ್ ಕಾಸ್ಟಿಂಗ್ ಅಂತ. ಸೊ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮಾರ್ಜಿನಲ್ ಕಾಸ್ಟಿಂಗ್ ಅಂತ ಹೇಳ್ತೀವಿ. ಸೊ ಮಾರ್ಜಿನಲ್, ಸೊ ಏನ್ ಸರ್ ಮಾರ್ಜಿನಲ್ ಕಾಸ್ಟಿಂಗ್ ಅಂತ ಹೇಳ್ತಾರ? ಸಪೋಸ್ ನಿಮ್ಮ ಎಕ್ಸಾಮಿನೇಷನ್ ಹಾಲ್ ಇದೆ. ಓಕೆ, ಎಕ್ಸಾಮಿನೇಷನ್ ಹಾಲ್ ಅಲ್ಲಿ 50 ಜನ ಸ್ಟೂಡೆಂಟ್ಸ್ ಕೂತ್ಕೋಬಹುದು, ಒಂದು ಇನ್ವಿಜಿಲೇಟರ್ ಇರ್ತಾರೆ. ಓಕೆ, ಸೊ 50 ಜನ ಇದ್ದಾರೆ, ಒಂದು ಇನ್ವಿಜಿಲೇಟರ್ ಇದ್ದಾರೆ. ಸೊ ಕಾಲೇಜಸ್ ಏನ್ ಮಾಡ್ತಾರೆ, ಆ ಒಂದು ಇನ್ವಿಜಿಲೇಟರ್ಗೆ ನೋಡಪ್ಪ ಈ ಇನ್ವಿಜಿಲೇಷನ್ ಮಾಡಿದ್ರೆ ಎಕ್ಸಾಮ್ ಡ್ಯೂಟಿ ಮಾಡಿದ್ರೆ ನಿಮಗೆ 500 ರೂಪೀಸ್ ಕೊಡ್ತೀನಿ ಅಂತ ಹೇಳ್ತಾರೆ. ಓಕೆ, ಬಟ್ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಒಂದು ಸ್ಟೂಡೆಂಟ್ ಎಕ್ಸ್ಟ್ರಾ ಬರ್ತಾನೆ. ಓಕೆ, ಒಂದು ಸ್ಟೂಡೆಂಟ್ ಎಕ್ಸ್ಟ್ರಾ ಬರ್ತಾನೆ. ಆ ಎಕ್ಸ್ಟ್ರಾ ಸ್ಟೂಡೆಂಟ್ ಅನ್ನ ನೀವು ಈ 50 ಸ್ಟೂಡೆಂಟ್ಸ್ ಮಧ್ಯೆ ಸೇರ್ಸಕ್ಕಾಗಲ್ಲ. ಸೊ ಅದೇನ್ ಮಾಡ್ಬೇಕು, ಸಪರೇಟ್ ಆಗಿ ನೀವೇನ್ ಮಾಡ್ಬೇಕಾಗತ್ತೆ, ಒಂದು ರೂಮ್ ಅನ್ನ ಮಾಡ್ಬೇಕಾಗತ್ತೆ. ನೀವು ಸಪರೇಟ್ ಆಗಿ ಒಂದು ರೂಮ್ ಮಾಡಿದ್ರೆ ಅಲ್ಲಿ ಸಪರೇಟ್ ಆಗಿ ಇನ್ವಿಜಿಲೇಟರ್ ಕೊಡ್ಬೇಕಾಗತ್ತೆ, ಸಪರೇಟ್ ಆಗಿ ಅಟೆಂಡರ್ ಕೊಡ್ಬೇಕಾಗತ್ತೆ. ಓಕೆ, ಸಪರೇಟ್ ಆಗಿ ನಿಮ್ಗೆ ಎಲೆಕ್ಟ್ರಿಸಿಟಿ ಚಾರ್ಜಸ್ ಆಗುತ್ತೆ, ಎವ್ರಿಥಿಂಗ್. ಸೊ ಒಂದೇ ಒಂದು ಯೂನಿಟ್, ಒಬ್ಬನೇ ಒಬ್ಬ ಸ್ಟೂಡೆಂಟ್ ಅನ್ನು ನಾವು ಯೂನಿಟ್ ಅಂತ ಹೇಳ್ತೀನಿ. ಸೊ ಯೂನಿಟ್ ಜಾಸ್ತಿ ಆದಾಗ ಏನಾಗುತ್ತೆ, ಅಗೇನ್ ಕಾಸ್ಟ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತದೆ. ಅರ್ಥ ಆಗಿದೆ ಅನ್ಕೋತೀನಿ ಐ ಹೋಪ್. ಸೊ ದೇರ್ ಇಸ್ ಎಕ್ಸ್ಟ್ರಾ ಯೂನಿಟ್. ಓಕೆ, ಸೊ ನೀವೇನು ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀರೋ ಒಂದು ಎಕ್ಸ್ಟ್ರಾ ಯೂನಿಟ್ ಜಾಸ್ತಿ ಆದಾಗ ನಿಮ್ಮ ಒಂದು ಅಕೌಂಟ್ಸ್ಗೆ ಯಾವ ರೀತಿ ಎಫೆಕ್ಟ್ ಅನ್ನ ಕೊಡುತ್ತೆ ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ನಾವೇನ್ ಮಾಡ್ತೀವಿ, ಮಾರ್ಜಿನಲ್ ಕಾಸ್ಟಿಂಗ್ ಅನ್ನ ಯೂಸ್ ಮಾಡ್ತೀವಿ. ಸೊ ಈ ಮಾರ್ಜಿನಲ್ ಕಾಸ್ಟಿಂಗ್ ಅನ್ನ ಯೂಸ್ ಮಾಡಬೇಕಾದ್ರೆ ಕೆಲವೊಂದು ಕೀ ಪಾಯಿಂಟ್ಸ್ ನಿಮಗೆ ಗೊತ್ತಿರಬೇಕು, ಅದನ್ನ ನಾನು ಇಲ್ಲಿ ಬರ್ದಿದ್ದೀನಿ. ಓಕೆ, so ಏನು ಸರ್ key points? So you must remember this marginal cost statement. Okay, so marginal cost statement ಇದು ಏನು ಸರ್, ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಅಂಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಓಕೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಲ್ಲಿ ಡೈರೆಕ್ಟ್ ಮೆಟೀರಿಯಲ್ ಬರ್ತದೆ, ಡೈರೆಕ್ಟ್ ವೇಜಸ್ ಅಂಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಲ್ಲಾನು ನೀವೇನ್ ಮಾಡ್ತೀರಾ, ಡಿಡಕ್ಟ್ ಮಾಡ್ತೀರಾ. ಅದರಿಂದ ಬರ್ತಕ್ಕಂಥದ್ದು ಏನಾಗುತ್ತೆ ಸ್ಟೂಡೆಂಟ್ಸ್, ಕಾಂಟ್ರಿಬ್ಯೂಷನ್. ಅದನ್ನೇನಂತ ಹೇಳ್ತೀವಿ, ಕಾಂಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಓಕೆ, ಸೊ ಅದನ್ನ ನೀವು ಫಿಕ್ಸೆಡ್ ಕಾಸ್ಟ್ ನಲ್ಲಿ ಲೆಸ್ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ, ಪ್ರಾಫಿಟ್ ಆರ್ ಲಾಸ್ ಸಿಗುತ್ತೆ. ಓಕೆ, ಸೊ ಈ ಕಾಂಟ್ರಿಬ್ಯೂಷನ್, ಫಿಕ್ಸೆಡ್ ಕಾಸ್ಟ್ ಇವೆರಡು ಕಾನ್ಸೆಪ್ಟ್ ನೀವೇನು ತಿಳ್ಕೊಂಡಿರ್ಬೇಕು, ಕರೆಕ್ಟಾಗಿ ತಿಳ್ಕೊಂಡಿರ್ಬೇಕು. ಕೆಲವೊಂದು ಟೈಮಲ್ಲಿ ಇದೊಂದು ಸ್ಟೇಟ್ಮೆಂಟ್ ಇಲ್ಲದೇ ಕೂಡ ನೀವು ಕಾಂಟ್ರಿಬ್ಯೂಷನ್ ಕ್ಯಾಲ್ಕುಲೇಟ್ ಮಾಡಬಹುದು ಡೈರೆಕ್ಟ್ ಆಗಿ. ನೋಡಿ ಇಲ್ಲಿ ಕಾಂಟ್ರಿಬ್ಯೂಷನ್ ಅಂತ ಹೇಳಿದ್ರೆ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಕಾಂಟ್ರಿಬ್ಯೂಷನ್ ಅಂತ ಹೇಳಿದ್ರೆ ಫಿಕ್ಸೆಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಆರ್ ಲಾಸ್. ಸಪೋಸ್ ನಿಮಗೆ ಈ ಇನ್ಫಾರ್ಮೇಶನ್ ಕೊಟ್ಟಿರೋಲ್ಲ, ಬಟ್ ಜಸ್ಟ್ ಈ ಇನ್ಫಾರ್ಮೇಶನ್, ಈ 3 ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಅವಾಗ ಏನ್ ಮಾಡ್ತೀರಾ, ಇವೆರಡು ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ, ಫಿಕ್ಸೆಡ್ ಕಾಸ್ಟ್ ಪ್ರಾಫಿಟ್. ಫಿಕ್ಸೆಡ್ ಕಾಸ್ಟ್ ಪ್ರಾಫಿಟ್ ಕೊಟ್ಟಿದ್ರೆ ಇವೆರಡನ್ನು ಆಡ್ ಮಾಡ್ತೀರಾ, ಅವಾಗ ನಿಮ್ಗೆ ಕಾಂಟ್ರಿಬ್ಯೂಷನ್ ಬರುತ್ತೆ. ಫಿಕ್ಸೆಡ್ ಕಾಸ್ಟ್ ಲಾಸ್ ಆಗಿರುತ್ತೆ, ಅವಾಗ ಫಿಕ್ಸೆಡ್ ಕಾಸ್ಟ್ ಇಂದ ಲಾಸ್ ಲೆಸ್ ಮಾಡೋದು ನಿಮ್ಗೆ ಏನ್ ಬರುತ್ತೆ, ಕಾಂಟ್ರಿಬ್ಯೂಷನ್ ಬರುತ್ತೆ. ಅದೇ ಸೆಕೆಂಡ್ ಒನ್. ಅಥವಾ ಫಾರ್ಮುಲಾಸ್ ಯೂಸ್ ಮಾಡ್ಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ, ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಸೇಲ್ಸ್ ಇಂಟು PV ರೇಷಿಯೋ ಅಂತ ಹೇಳ್ತೀವಿ. ಸೊ ಇಲ್ಲಿ ನಿಮ್ಗೆ ಕೆಲವೊಂದು ರೇಷಿಯೋಸ್, ಕೆಲವೊಂದು ಫಾರ್ಮುಲಾಸ್ ನಿಮ್ಗೆ ಡೆಫಿನೆಟ್ ಆಗಿ ಗೊತ್ತಿರಬೇಕು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾಸ್ ಐ ಹ್ಯಾವ್ ರಿಟನ್ ಹಿಯರ್. ಓಕೆ, ಸೊ ಮಾರ್ಜಿನಲ್ ಕಾಸ್ಟಿಂಗ್ ಮೀನ್ಸ್, ಸೊ ಮಾರ್ಜಿನಲ್ ಕಾಸ್ಟಿಂಗ್ ಅಂತ ತಕ್ಷಣ ನೀವು ಬಂದ್ಬಿಡ್ಬೇಕು, BEP ಅಂತ ಹೇಳ್ತೀವಿ. ಸೊ ವಾಟ್ ಇಸ್ BEP ಸರ್? BEP ಈಸ್ ಅ ಲೈನ್ ವಿಚ್ there will be no profit and no loss. ಸೊ ಅದನ್ನ ನಾವು ಬ್ರೇಕ್ ಈವನ್ ಪಾಯಿಂಟ್ ಅಂತ ಹೇಳ್ತೀವಿ. ಓಕೆ, ಆ ಬ್ರೇಕ್ ಈವನ್ ಪಾಯಿಂಟ್ ಕ್ಯಾಲ್ಕುಲೇಷನ್ಸ್ ಮಾಡ್ಬೇಕಾದ್ರೆ ನಾವು ಎರಡು ಫಾರ್ಮುಲಾನ ಯೂಸ್ ಮಾಡ್ತೀವಿ. ಒಂದು ಯೂನಿಟ್ಸ್ ಬೇಸ್ ಮೇಲೆ ಕ್ಯಾಲ್ಕುಲೇಷನ್ಸ್ ಮಾಡ್ತೀವಿ, ಇನ್ನೊಂದು ಸೇಲ್ಸ್ ವ್ಯಾಲ್ಯೂ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಇದು ಯೂನಿಟ್ಸ್ ಅಲ್ಲಿ ಇರುತ್ತೆ, ಇದು ರುಪೀಸ್ ಅಲ್ಲಿ ಇರುತ್ತೆ. ಪ್ಲೀಸ್ ರಿಮೆಂಬರ್, BEP ಇನ್ ಯೂನಿಟ್ಸ್, ಅದಕ್ಕೆ ಫಾರ್ಮುಲಾ ಏನು, ಫಿಕ್ಸೆಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. BEP ಇನ್ ಸೇಲ್ಸ್ ವ್ಯಾಲ್ಯೂ ಅಂತ ಹೇಳ್ತೀವಿ, ಫಿಕ್ಸೆಡ್ ಕಾಸ್ಟ್ ಡಿವೈಡೆಡ್ ಬೈ PV ರೇಷಿಯೋ ಅಂತ ಹೇಳ್ತೀವಿ. ಓಕೆ, ಸೊ ಇವೆರಡು ಫಾರ್ಮುಲಾನ ಯು ಮಸ್ಟ್ ಆಲ್ವೇಸ್ ರಿಮೆಂಬರ್ ಸ್ಟೂಡೆಂಟ್. ಓಕೆ, ಇವೆರಡು ಫಾರ್ಮುಲಾ ತುಂಬಾ ಇಂಪಾರ್ಟೆಂಟ್. ಅಂಡ್ ನೆಕ್ಸ್ಟ್ ಬರೋದು, ಅಥವಾ BEP ನೀವು ಸೇಲ್ಸ್ ನ ನೀವು ಇನ್ನೊಂದು ಫಾರ್ಮುಲಾ ಯೂಸ್ ಮಾಡಬಹುದು, ದಟ್ ಇಸ್ BEP ಯೂನಿಟ್ಸ್ ಇಂಟು, ಸಪೋಸ್ BEP ಯೂನಿಟ್ಸ್ ಕೊಟ್ಟಿದ್ರೆ ಡೈರೆಕ್ಟ್ ಆಗಿ ಏನು ಮಾಡಬಹುದು, ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಜೊತೆ ಮಲ್ಟಿಪ್ಲೈ ಮಾಡಿದ್ರು ಕೂಡ ನಿಮ್ಗೆ ಏನು ಸಿಗುತ್ತೆ, BEP ಇನ್ ಸೇಲ್ಸ್ ಸಿಗುತ್ತೆ. ಇದು ರುಪೀಸ್ ಅಲ್ಲಿ ಇರುತ್ತೆ, ಇದು ಯೂನಿಟ್ಸ್ ಅಲ್ಲಿ ಇರುತ್ತೆ. ಆಲ್ವೇಸ್ ರಿಮೆಂಬರ್ ಪ್ಲೀಸ್, ದಿಸ್ ಇಸ್ ಇನ್ ಯೂನಿಟ್ಸ್ and this is in rupees. Next, PV ratio, profit volume ratio ಅಂತ ಹೇಳ್ತೀವಿ. ಸೊ ಅದಕ್ಕೆ ಫಾರ್ಮುಲಾ ಬಂದು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್
ಇಂಟು 100 ಅಂತ ಹೇಳ್ತೀವಿ. ಸೊ ಇನ್ನೆರಡು ಫಾರ್ಮುಲಾ ಬರುತ್ತೆ. ಸೊ ನಾರ್ಮಲ್ ಆಗಿ ನಾವು ಇದನ್ನ ಯೂಸ್ ಮಾಡ್ತೀವಿ. ಸಪೋಸ್ ಪರ್ ಯೂನಿಟ್ ಕೊಟ್ಟಿರ್ತಾರೆ, ಅವಾಗ ಏನ್ ಮಾಡ್ತೀರಾ, ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಡಿವೈಡೆಡ್ ಬೈ ಸೇಲ್ಸ್ ಪರ್ ಯೂನಿಟ್ ಇಂಟು 100. ರುಪೀಸ್ ಅಲ್ಲಿ ಕೊಟ್ಟರೆ, ಅಮೌಂಟ್ ಅಲ್ಲಿ ಕೊಟ್ಟರೆ ಇಲ್ಲಿ ಮಾಡ್ತೀರಾ, ಅಥವಾ ನೀವು ಯೂನಿಟ್ಸ್ ಅಲ್ಲಿ ಕೊಟ್ಟರೆ ಯೂನಿಟ್ಸ್ ಅಲ್ಲಿ ನೀವು ಕ್ಯಾಲ್ಕುಲೇಷನ್ಸ್ ಮಾಡಬಹುದು. And one more formula you should remember is margin of safety. So margin of safety ಅಂತ ಹೇಳಿದ್ರೆ ಎಷ್ಟು ಪ್ರಾಫಿಟ್ ನಮಗೆ ಬಂದ್ರೆ ಓಕೆ, ಸೊ ಬಿಸ್ನೆಸ್ ರನ್ ಆಗುತ್ತೆ ಅನ್ನೋ ಒಂದು ಪಾಯಿಂಟ್ ಅಂತ ಹೇಳ್ತೀವಿ. ಸೊ ಅದನ್ನ ನಾವು ಮಾರ್ಜಿನ್ ಆಫ್ ಸೇಫ್ಟಿ ಅಂತ ಹೇಳ್ತೀವಿ. ಅದನ್ನ ಫೈಂಡ್ ಔಟ್ ಮಾಡಲಿಕ್ಕೆ ಫಾರ್ಮುಲಾ ಬಂದು ಪ್ರಾಫಿಟ್ ಡಿವೈಡೆಡ್ ಬೈ ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ, ಅಂದ್ರೆ PV ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿರ್ತಾರೆ ಅದು, ಅಥವಾ ಗಿವನ್ ಸೇಲ್ಸ್ ಮೈನಸ್ BEP ಸೇಲ್ಸ್ ಅಂತ ಹೇಳ್ತೀವಿ. ಗಿವನ್ ಸೇಲ್ಸ್ ಮೈನಸ್ BEP ಸೇಲ್ಸ್ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ, ಮಾರ್ಜಿನ್ ಆಫ್ ಸೇಫ್ಟಿ ಸಿಗುತ್ತೆ. ಸೊ ಇವಿಷ್ಟು ಫಾರ್ಮುಲಾ ಅಂಡ್ ಸ್ಟೇಟ್ಮೆಂಟ್ ನೀವು ತಿಳ್ಕೊಂಡ್ಬಿಟ್ಟಿದ್ರೆ ಮಾರ್ಜಿನಲ್ ಕಾಸ್ಟಿಂಗ್ ಇಸ್ ವೆರಿ ವೆರಿ ಈಸಿ ಫಾರ್ ಯು ಸ್ಟೂಡೆಂಟ್ಸ್. ಪ್ಲೀಸ್ ಯು ಮಸ್ಟ್ ರಿಮೆಂಬರ್ ದೀಸ್ ಫಾರ್ಮುಲಾ. ಸಿ ಕ್ವಶನ್ಸ್ ಯಾವುದೇ ರೀತಿ ಕೊಡ್ಬೋದು. ಡಿಫರೆಂಟ್ ಯೂನಿವರ್ಸಿಟಿ ವಿಲ್ ಗಿವ್ ಡಿಫರೆಂಟ್ ಕ್ವಶನ್ ಪೇಪರ್ಸ್. Okay, MBA questions will be different, BBA, B.Com, M.Com question will be different, but the method we use is this only. Please copy this. Okay, so let's see ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾನೆ, ನೀವು ನೋಡಬಹುದು. From the following information find out BEP, break even point, margin of safety, PV ratio, also revised PV ratio if decrease in selling price, increase in variable cost. These are the cases. Okay, these are the cases. See, some cases. So 4 cases ಅಲ್ಲಿ ನಾವು revised PV ratio ನ ಕ್ಯಾಲ್ಕುಲೇಟ್ ಮಾಡಬೇಕಂತೆ. Okay, this is the information given. And further information I have not written, right? Sorry. Okay. Okay, I will write here. Sales is 30,000 units of rupees 10 each. Variable cost per unit is rupees 6. Fixed cost rupees 68,000. This is the information. Okay, this is the information. ಏನು ಕೊಟ್ಟಿದ್ದಾನೆ, ಸೇಲ್ಸು 30,000 units of rupees 10 each and variable cost per unit rupees 6 and fixed cost rupees 68,000. So as you know, marginal cost statement ಗೊತ್ತು ನಿಮಗೆ. ಏನು ಸರ್, ಸೇಲ್ಸ್ minus variable cost, you will get contribution, and if you less fixed cost, you will get profit or loss. So statement. So sales ಗೊತ್ತು ನಿಮಗೆ, ಎಷ್ಟು ಕೊಟ್ಟಿದ್ದಾನೆ, 30,000 units into 10 each. ಅಲ್ಲಿಗೆ ಎಷ್ಟಾಯಿತು, 3 lakh rupees ಆಯಿತು. ನೆಕ್ಸ್ಟ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಕೊಟ್ಟಿದ್ದಾನೆ 6. ಯೂನಿಟ್ಸ್ ಇಲ್ಲೇ ಇದೆ ಸೇಲ್ಸ್ ಅಲ್ಲಿ, 30,000 into 6, that is 1,80,000. Now contribution will be 1,20,000. Now fixed cost is given, so directly you deduct, that will come to 68,000. So you will get 52,000 as profit, not loss. Okay, so once we have done this, so we can easily calculate BEP. Now BEP ಅಂತ ಕೊಟ್ಬಿಟ್ಟಿದೆ, ಸೊ ಎರಡೂ ಕೂಡ ಕ್ಯಾಲ್ಕುಲೇಟ್ ಮಾಡಿ. BEP in sales, BEP in units, both you should calculate. Okay, BEP in units. BEP in units ಫಾರ್ಮುಲಾ ಏನಾಗುತ್ತೆ, fixed cost divided by contribution per unit. ಇಲ್ಲಿ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಬೇಕು ನೋಡಿ. ಇದು ರುಪೀಸ್ ಅಲ್ಲಿ ಆಯ್ತು, ಪರ್ ಯೂನಿಟ್ ಅದು ತಿಳ್ಕೊಳ್ಳಿ. ಪರ್ ಯೂನಿಟ್ ಅಲ್ಲಿ 10 rupees ಸೇಲ್ಸ್ ಪ್ರೈಸ್, 6 rupees ವೇರಿಯಬಲ್ ಕಾಸ್ಟ್. ಅಲ್ಲಿಗೆ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಎಷ್ಟಾಗುತ್ತೆ, 4 rupees ಆಗುತ್ತೆ. ಓಕೆ, ಸೊ ಫಿಕ್ಸೆಡ್ ಕಾಸ್ಟ್ ಎಷ್ಟಿದೆ, 68,000 ಇದೆ, ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಎಷ್ಟು, 4. ಸೊ ಅಲ್ಲಿಗೆ ಎಷ್ಟು ಯೂನಿಟ್ಸ್ ಆಗುತ್ತೆ, 17,000 ಯೂನಿಟ್ಸ್ ಆಗುತ್ತೆ. ಓಕೆ, BEP ಯೂನಿಟ್ಸ್ ಎಷ್ಟು, 17,000. ಈಗ BEP ಇನ್ ಸೇಲ್ಸ್ ಮಾಡೋಣ. ಓಕೆ, BEP ಇನ್ ಸೇಲ್ಸ್. ಸೊ BEP ಇನ್ ಸೇಲ್ಸ್ ಫಾರ್ಮುಲಾ ಏನಾಗುತ್ತೆ, BEP ಇನ್ ಯೂನಿಟ್ಸ್ ಇಂಟು ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್.
ಸೊ ಬಿಇಪಿ ಇಲ್ಲೇ ಬಂದಿದೆ 17,000 ಇಂಟು ಸೆಲ್ಲಿಂಗ್ ಪ್ರೈಸ್ ಎಷ್ಟು 10. ಸೊ ಅಲ್ಲಿಗೆ ಬಿಇಪಿ ಸೇಲ್ಸ್ ಎಷ್ಟಾಗುತ್ತೆ 1,70,000 ಆಗುತ್ತೆ. ಸೊ ನೆಕ್ಸ್ಟ್ ಏನ್ ಮಾಡಬೇಕು, ಪಿ ವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟ್ ಪಿ ವಿ ರೇಷಿಯೋ. ಪಿ ವಿ ರೇಷಿಯೋ ಅಂದ್ರೆ ಏನು, ಫಿಕ್ಸೆಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್. ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ನೋಡಿ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಮೇಲೆ ಮಾಡಬೇಕು. ಓಕೆ, ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಡಿವೈಡೆಡ್ ಬೈ ಸೇಲ್ಸ್ ಪರ್ ಯೂನಿಟ್. ಸೊ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಎಷ್ಟಿದೆ 4, ಸೇಲ್ಸ್ ಎಷ್ಟಿದೆ 10. ಸೊ ಎಷ್ಟಾಗುತ್ತೆ 40% ಆಗುತ್ತೆ. ಓಕೆ, ಸೊ ಅಂಡ್ ಆಲ್ಸೋ ಮಾರ್ಜಿನ್ ಆಫ್ ಸೇಫ್ಟಿ ಹೇಳಿದ್ದೇನೆ. ಸೊ ಮಾರ್ಜಿನ್ ಆಫ್ ಸೇಫ್ಟಿ ಬಂದು ನಿಮಗೆ ಫಾರ್ಮುಲಾ ಏನಾಗುತ್ತೆ, ಸೇಲ್ಸ್ ಮೈನಸ್ ಬಿಇಪಿ ಸೇಲ್ಸ್. ಸೇಲ್ಸ್ ಎಷ್ಟು ಕೊಟ್ಟಿದ್ದಾನೆ 3 lakh. ಬಿಇಪಿ ಸೇಲ್ಸ್ ಎಷ್ಟು ಈಗ ತಾನೇ ಕ್ಯಾಲ್ಕುಲೇಟ್ ಮಾಡಿದ್ರಿ 1,70,000. ಸೊ ಅಲ್ಲಿಗೆ ಮಾರ್ಜಿನ್ ಆಫ್ ಸೇಫ್ಟಿ ಅಂತ ಎಷ್ಟಾಗುತ್ತೆ ಸ್ಟೂಡೆಂಟ್ಸ್ 1,30,000 ಆಗುತ್ತೆ. ದಿಸ್ ಇಸ್ ದ ಫಸ್ಟ್ ಕ್ಯಾಲ್ಕುಲೇಷನ್. ಓಕೆ, ಇಲ್ಲಿ ನೋಡಿ ಇವಿಷ್ಟು ಇಲ್ಲಿ ತನಕ ಕ್ಯಾಲ್ಕುಲೇಷನ್ ಆಯ್ತು ಸ್ಟೂಡೆಂಟ್ಸ್. ಓಕೆ, ಸೊ ಫಸ್ಟ್ ಏನ್ ಮಾಡಿದ್ವಿ, ಸ್ಟೇಟ್ಮೆಂಟ್ ಮಾಡ್ಕೊಂಡ್ವಿ, ಬಿಇಪಿ ಇನ್ ಸೇಲ್ಸ್, ಬಿಇಪಿ ಇನ್ ಯೂನಿಟ್ಸ್, ಪಿ ವಿ ರೇಷಿಯೋ, ಮಾರ್ಜಿನ್ ಆಫ್ ಸೇಫ್ಟಿ ಇಷ್ಟನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಏನ್ ಮಾಡ್ಬೇಕಂತೆ ಸರ್, ಆಲ್ಸೋ ರಿವೈಸ್ಡ್ ಪಿ ವಿ ರೇಷಿಯೋ. ರಿವೈಸ್ಡ್ ಅಂತೆ ಯಾವ ಕೇಸಲ್ಲಿ, ಇನ್ ಕೇಸ್ ಸೆಲ್ಲಿಂಗ್ ಪ್ರೈಸ್ ಅಲ್ಲಿ 10% ಡಿಕ್ರೀಸ್ ಆದ್ರೆ ಅವಾಗ ಪಿ ವಿ ರೇಷಿಯೋ ಏನು, ಇನ್ ಕೇಸ್ ವೇರಿಯಬಲ್ ಕಾಸ್ಟ್ ಅಲ್ಲಿ 10% ಇನ್ಕ್ರೀಸ್ ಆದ್ರೆ ಅವಾಗ ಪಿ ವಿ ರೇಷಿಯೋ ಏನು, ಇನ್ ಕೇಸ್ 12,000 rupees ಫಿಕ್ಸೆಡ್ ಕಾಸ್ಟ್ ಜಾಸ್ತಿ ಆದ್ರೆ ಪಿ ವಿ ರೇಷಿಯೋ ಏನಾಗುತ್ತೆ, ಇನ್ ಕೇಸ್ ಇನ್ಕ್ರೀಸ್ ಆಫ್ ಸೇಲ್ಸ್ ವಾಲ್ಯೂಮ್ ಬೈ 4,000 ಯೂನಿಟ್ಸ್ ಆದ್ರೆ ಏನಾಗುತ್ತೆ. 4 ಕೇಸಲ್ಲಿ ಪಿ ವಿ ರೇಷಿಯೋ ಎಷ್ಟಾಗುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ಯು ಕಾಪಿ ದಿಸ್ ಆನ್ಸರ್. ಓಕೆ ಸ್ಟೂಡೆಂಟ್ಸ್, ಸೊ ಇಲ್ಲಿ ಫಸ್ಟ್ ಕೇಸ್ ಏನ್ ಹೇಳ್ತಾನೆ, ಸೊ ಇಲ್ಲಿ ಚೇಂಜ್ ಮಾಡ್ಕೊಳ್ಳಿ, ಆಲ್ಸೋ ರಿವೈಸ್ಡ್ ಪಿ ವಿ ರೇಷಿಯೋ ಅಂಡ್ ಬಿಇಪಿ ಅಂತ ಮಾಡ್ಕೊಳ್ಳಿ, ಅದನ್ನ ಅಂಡ್ ಬಿಇಪಿ ಅಂತ ಮಾಡ್ಕೊಳ್ಳಿ. ಡಿಕ್ರೀಸ್ ಇನ್ ಸೆಲ್ಲಿಂಗ್ ಪ್ರೈಸ್, ಸೆಲ್ಲಿಂಗ್ ಪ್ರೈಸ್ 10% ಡಿಕ್ರೀಸ್ ಆಗಬೇಕಂತ ನೋಡಿ. ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಎಷ್ಟಿತ್ತು, ಆಕ್ಚುಲಿ ನಿಮಗೆ 10 rupees ಇತ್ತು, ಬಟ್ ಅದರಲ್ಲಿ ಎಷ್ಟು ಪರ್ಸೆಂಟ್ ಕಡಿಮೆ ಮಾಡಿದ್ದೇನೆ -10%. ಸೊ ಅಲ್ಲಿಗೆ ಎಷ್ಟಾಯ್ತು 10 minus 1 that is 9 rupees ಆಯ್ತು. ಸೊ ಅಲ್ಲಿಗೆ variable cost will be same, so variable cost per unit will be same, that is 6. So the contribution ಎಷ್ಟಾಗುತ್ತೆ rupees 3 ಆಗ್ತದೆ. ಓಕೆ, ಸೊ ಈಗ ಪಿ ವಿ ರೇಷಿಯೋ ಅಂದ್ರೆ ಏನು, ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಡಿವೈಡೆಡ್ ಬೈ ಸೇಲ್ಸ್ ಪರ್ ಯೂನಿಟ್ ಇಂಟು 100. ಸೊ 3/9 ಇಂಟು 100, ಅಲ್ಲಿ 1/3 ಆಗುತ್ತೆ, 33.33% ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಬಿಇಪಿ ಇನ್ ಸೇಲ್ಸ್ ಅಂತ ಮಾಡ್ಕೊಳ್ಳಿ, ಇದನ್ನ ಬಿಇಪಿ ಇನ್ ಸೇಲ್ಸ್. ಸೊ ಫಾರ್ಮುಲಾ ಏನಾಗುತ್ತೆ, ಫಿಕ್ಸೆಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಫಿಕ್ಸೆಡ್ ಕಾಸ್ಟ್ ಎಷ್ಟು 68,000 ಅಲ್ಲ, ಎಸ್ 68,000 ಡಿವೈಡೆಡ್ ಬೈ 33.33% ಮಾಡಿದ್ರೆ ನಿಮಗೆ ಆನ್ಸರ್ ಬಂದು 2,04,000 rupees ಬರುತ್ತೆ. ಓಕೆ, ಸೊ ಇದು ಫಸ್ಟ್ ಕೇಸ್ಗೆ ಆನ್ಸರ್. ಸೆಕೆಂಡ್ ಕೇಸ್ ಏನ್ ಹೇಳ್ತಾನೆ, ಇನ್ಕ್ರೀಸ್ ಇನ್ ವೇರಿಯಬಲ್ ಕಾಸ್ಟ್. ಸೊ ಸೇಲಿಂಗ್ ಪ್ರೈಸ್ ಪರ್ ಯೂನಿಟ್ ವಿಲ್ ಬಿ ಸೇಮ್ 10 rupees ಇರುತ್ತೆ, ಬಟ್ ವೇರಿಯಬಲ್ ಕಾಸ್ಟ್ ಏನಾಗುತ್ತೆ 10% ಕಡಿಮೆ ಆಗುತ್ತೆ. ಎಷ್ಟು ರೂಪಾಯಿ ಇತ್ತು 6 rupees ಇತ್ತು, -10% ಅಂದ್ರೆ 6 rupees minus 0.6 ಆಗುತ್ತೆ, ಅಲ್ಲಿಗೆ 5.4 ಆಗುತ್ತೆ. ರೈಟ್, ಸಾರಿ ಇನ್ಕ್ರೀಸ್ ಅಲ್ಲ, ಆಡ್ ಮಾಡಿ, ಅಲ್ಲಿಗೆ 6.6 ಆಗುತ್ತೆ. ಅಂಡ್ ಕಾಂಟ್ರಿಬ್ಯೂಷನ್ ವಿಲ್ ಬಿ 3.4 ಆಗುತ್ತೆ. ಓಕೆ, now PV ratio, fixed cost by contribution per unit by selling price per unit, that is 3.4/10 into 100 ಮಾಡಿದ್ರೆ ನಿಮಗೆ 34% ಬರುತ್ತೆ. ಓಕೆ, ನೆಕ್ಸ್ಟ್ ಬಿಇಪಿ ಸೇಲ್ಸ್.
fixed cost divided by PV ratio. Fixed cost will be same. Here also 68,000 by 34% ಮಾಡಿದ್ರೆ ನಿಮಗೆ answer will you get is 2 lakh rupees. 2 lakh rupees ಬರುತ್ತೆ. Okay. ಸೊ ಮೂರನೇ ಕೇಸ್ ಏನು ಹೇಳ್ತಾರೆ, ಇನ್ಕ್ರೀಸ್ ಇನ್ ಫಿಕ್ಸೆಡ್ ಕಾಸ್ಟ್ ಅಂತ. ನೋಡಿ ಫಿಕ್ಸೆಡ್ ಕಾಸ್ಟ್ ಎಷ್ಟಿತ್ತು, 68,000 ಇತ್ತು, 12,000 ಇನ್ಕ್ರೀಸ್ ಮಾಡ್ತೀವಿ. ಓಕೆ, ಎಷ್ಟಾಯ್ತು, 80,000 ಆಯ್ತು. ಒಂದು ತಿಳ್ಕೊಳ್ಳಿ ಸ್ಟೂಡೆಂಟ್ಸ್, ನಮಗೆ ಸೇಲ್ಸ್, ವೇರಿಯಬಲ್ ಕಾಸ್ಟ್, ಕಾಂಟ್ರಿಬ್ಯೂಷನ್, ಈ ಮೂರು ಇಂಪಾರ್ಟೆಂಟ್ ಪಿ ವಿ ರೇಷಿಯೋ. ಸೇಲ್ಸ್ ಏನು ಚೇಂಜ್ ಆಗುತ್ತೆ, 10 rupees ಇರುತ್ತೆ. ಫಿಕ್ಸೆಡ್ ಕಾಸ್ಟ್ ಚೇಂಜ್ ಆಗುತ್ತೆ, 6 rupees ಇರುತ್ತೆ. ಕಾಂಟ್ರಿಬ್ಯೂಷನ್ ಚೇಂಜ್ ಆಗಲ್ಲ, 4 ಇರುತ್ತೆ. ಸೊ ಫಸ್ಟ್ ಕೇಸ್ ಎಷ್ಟಿತ್ತು, 40% ಇತ್ತು ಪಿ ವಿ ರೇಷಿಯೋ. ಇಲ್ಲೂ ಕೂಡ ನಿಮಗೆ ಸೇಮ್ 40% ಇರುತ್ತೆ, ಯಾವುದೇ ರೀತಿಯಾದಂಥ ಚೇಂಜಸ್ ಆಗುವುದಿಲ್ಲ. ಬಟ್ ಬಿಇಪಿ ಸೇಲ್ಸ್ ಚೇಂಜ್ ಆಗುತ್ತೆ. ಸೊ ಬಿಇಪಿ ಸೇಲ್ಸ್ ಫಾರ್ಮುಲಾ ಏನು, ಫಿಕ್ಸೆಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಫಿಕ್ಸೆಡ್ ಕಾಸ್ಟ್ ನೋಡಿ ಈಗ ಎಷ್ಟಾಯ್ತು, 80,000 divided by PV ratio is to 40%. So you will get rupees 2 lakh. Got it? ಈ ಕೇಸಲ್ಲೂ ಅಷ್ಟೇ, ಸೇಲ್ಸ್ ಇನ್ಕ್ರೀಸ್ ಬೈ ಸೇಲ್ಸ್ ಯೂನಿಟ್ಸ್ ಅಂತ. ಓಕೆ, ಸೇಲ್ಸ್ ಯೂನಿಟ್ಸ್ ಎಷ್ಟಿತ್ತು, ಪ್ರೀವಿಯಸ್ಲಿ ಇಟ್ ವಾಸ್ 30,000 ಇತ್ತು. ಏನಾಗುತ್ತಂತೆ, 4,000 ಇನ್ಕ್ರೀಸ್ ಆಗುತ್ತೆ, 34,000 ಯೂನಿಟ್ಸ್ ಆಗುತ್ತೆ. Here also students, please see here, selling price per unit is very important now. Okay, variable cost per unit is very important. This will not change. See, contribution also will be same. ತಿಳ್ಕೊಳ್ಳಿ, ಇಲ್ಲಿ ನೀವು ಇಂಟು 34 ಮಾಡಿದ್ರೆ ಸೇಮ್ ಬರುತ್ತೆ, ಇಂಟು 34,000 ಮಾಡಿದ್ರೆ ನಿಮಗೆ ಸೇಮ್ ಆನ್ಸರ್ ಬರುತ್ತೆ. ಈವನ್ ಪಿ ವಿ ರೇಷಿಯೋ ವಿಲ್ ರಿಮೈನ್ 40% only. Why sir? See here, 10 minus 6 is 4 only. ಸೊ ಅಲ್ಲಿ ಯಾವುದೇ ರೀತಿಯಂತ ಎಫೆಕ್ಟೇ ಆಗೋದಿಲ್ಲ. ಅಂಡ್ ಈವನ್ ಬಿಇಪಿಗೆ ಆಲ್ಸೋ, ಬಿಇಪಿ ನಮ್ಗೆ ಏನು ಬೇಕು, ಫಿಕ್ಸೆಡ್ ಕಾಸ್ಟ್ ಬೈ ಪಿ ವಿ ರೇಷಿಯೋ. ಫಿಕ್ಸೆಡ್ ಕಾಸ್ಟ್ ಎಷ್ಟಿತ್ತು, 68,000, ಪಿ ವಿ ರೇಷಿಯೋ ಎಷ್ಟಿದೆ, 40%. ನೋ ಚೇಂಜ್ ಇನ್ ಐದರ್ ಪಿ ವಿ ರೇಷಿಯೋ ಆರ್ ಬಿಇಪಿ ಸೇಲ್ಸ್ ಇಫ್ ದ ಸೇಲ್ಸ್ ಇಸ್ ವಾಲ್ಯೂಮ್ ಇಸ್ ಇನ್ಕ್ರೀಸ್ ಬೈ 4,000. ಸೊ ಪರ್ ಯೂನಿಟ್ ಇನ್ಕ್ರೀಸ್ ಆದರೆ ಮಾತ್ರ ನಮ್ಗೆ ಏನಾಗುತ್ತೆ, ಇನ್ಕ್ರೀಸ್ ಆಗ್ತದೆ. ವಾಲ್ಯೂಮ್ ಇನ್ಕ್ರೀಸ್ ಆದ್ರಲ್ಲ, ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಟ್ಟೆ, ಎಕ್ಸಾಮಿನೇಷನ್ ಅಲ್ಲಿ 50 ಜನ ಇರ್ತಾರೆ ಅಂತ. ಒಂದು ಯೂನಿಟ್ ಜಾಸ್ತಿ ಆದ್ರೆ ಮಾತ್ರ ಚೇಂಜ್ ಆಗೋದು, ಒಂದು ಯೂನಿಟ್ ಚೇಂಜ್ ಆದ್ರೆ ಮಾತ್ರ. ಸೊ ನಿಮಗೆ ಅಲ್ಲಿ ನಂಬರ್ ಆಫ್ ಸೀಟ್ಸ್ ಎಷ್ಟು ಬೇಕಾದ್ರೂ ಇರ್ಬೋದು, ನಂಬರ್ ಆಫ್ ಸೀಟ್ಸ್ 50 ಇರುತ್ತೆ, ಅದು ಚೇಂಜ್ ಆದ್ರೆ ಏನು, 100 ಜನ ಕೂತ್ಕೊಳ್ಳೋ ಹಾಲಲ್ಲಿ ಒಬ್ಬನ ಕೂರಿಸಿದ್ರು ಒಂದೇನೆ, ಅದು ರಿಮೆಂಬರ್. ಸೊ 50 ಅಲಾಟ್ ಆಗಿದ್ರೆ 15 ಇರಬೇಕು. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಈಸಿಲಿ ಸಾಲ್ವ್ variable cost type problems. So copy this one. So further problems ನಾವು solve ಮಾಡೋಣ. Now look at the second problem here. A company producing single article sells at rupees 100 each. The marginal cost is rupees 60 each. See, a selling price is 100, marginal cost is 60 and fixed cost is 40,000. This is the information given. From this we need to calculate PV ratio and break even sales. Also, sales to earn a profit of rupees 50,000. Sales to earn a profit of 50,000. Profit 50,000 ಬರಬೇಕು ಅಂತ ಹೇಳಿದ್ರೆ ಸೇಲ್ಸ್ ಎಷ್ಟಿರಬೇಕು. ನೆಕ್ಸ್ಟ್ ಪ್ರಾಫಿಟ್ ಅಟ್ ಸೇಲ್ಸ್ ಆಫ್ rupees 3 lakh. ಪ್ರಾಫಿಟ್ 3 lakh rupees, ಪ್ರಾಫಿಟ್ ಸೇಲ್ಸ್ 3 lakh rupees ಆದಾಗ ಪ್ರಾಫಿಟ್ ಎಷ್ಟಾಗುತ್ತೆ. ಸೊ ಇದನ್ನ ರಿವೈಸ್ಡ್ ಅಂತ ಹೇಳ್ತೀವಿ, ಇದಕ್ಕೆ ಸಪ್ರೇಟ್ ಫಾರ್ಮುಲಾ ಬರುತ್ತೆ, ಅದನ್ನ ನಾನು ಹೇಳ್ತೀನಿ ಯಾವ ರೀತಿ ಅಂತ. ಫಸ್ಟ್ ಏನ್ ಮಾಡೋಣ, ನಾವು ಪಿ ವಿ ರೇಷಿಯೋ ಬ್ರೇಕ್ ಇವನ್ ಸೇಲ್ಸ್ ಕ್ಯಾಲ್ಕುಲೇಟ್ ಮಾಡ್ಬೋಣ ಬೈ ಯೂಸಿಂಗ್ selling price per unit. See, marginal cost statement, selling price per unit is how much, 100, less variable cost per unit is 60. So again, contribution per unit ಎಷ್ಟಾಗುತ್ತೆ, 40 rupees ಆಗುತ್ತೆ. ಸೊ ಇದನ್ನ ಪಿ ವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋಣ. ಪಿ ವಿ ರೇಷಿಯೋ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಡಿವೈಡೆಡ್ ಬೈ ಸೇಲ್ಸ್ ಪರ್ ಯೂನಿಟ್ ಇಂಟು 100. ಸೊ ಕಾಂಟ್ರಿಬ್ಯೂಷನ್ ಎಷ್ಟು, 40, ಸೇಲ್ಸ್ ಎಷ್ಟು, 100. ಸೊ ಎಷ್ಟಾಗುತ್ತೆ ನಿಮಗೆ, 40% ಬರುತ್ತೆ. ಓಕೆ,
ನೆಕ್ಸ್ಟ್ BEP ಸೇಲ್ಸ್. ಓಕೆ, BEP ಸೇಲ್ಸ್. BEP ಸೇಲ್ಸ್ ಫಾರ್ಮುಲಾ ಏನು? ಫಿಕ್ಸೆಡ್ ಕಾಸ್ಟ್ ಡಿವೈಡೆಡ್ ಬೈ PV ರೇಷಿಯೋ. ಫಿಕ್ಸೆಡ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾನೆ? 40,000 ಕೊಟ್ಟಿದ್ದಾನೆ. PV ರೇಷಿಯೋ ಎಷ್ಟು? 40%. ಸೊ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ? ರುಪೀಸ್ 1 lakh ಆಗುತ್ತೆ. ಸೊ ಫಸ್ಟ್ ಪಾರ್ಟ್ ಮುಗೀತು ಸ್ಟೂಡೆಂಟ್ಸ್. PV ರೇಷಿಯೋ ಆಯಿತು, ಬ್ರೇಕ್ ಇವನ್ ಸೇಲ್ಸ್ ಆಯಿತು. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು? ಸೇಲ್ಸ್ ಟು ಅರ್ನ್ ಎ ಪ್ರಾಫಿಟ್ ಆಫ್ ರುಪೀಸ್ 50,000. ಸೊ ದಿಸ್ ಇಸ್ A and this is B and this is C. Sales question mark when profit is equal to 50,000. Profit 50,000 ಆದಾಗ ಸೇಲ್ಸ್ ಎಷ್ಟಿರಬೇಕು ಅಂತ ಇದನ್ನ ರಿಕ್ವೈರ್ಡ್ ಸೇಲ್ಸ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಓಕೆ, ರಿಕ್ವೈರ್ಡ್ ಸೇಲ್ಸ್ is equal to fixed cost plus desired profit. This is the formula. Another formula you should remember. Okay, desired profit, fixed cost plus desired profit divided by PV ratio. So again, fixed cost ಎಷ್ಟಿದೆಯಪ್ಪ? 40,000. ನೋಡಿ, PV ratio profit ಎಷ್ಟು? 50,000 divided by PV ratio ಎಷ್ಟು? 40%. So 90,000 divided by 40%. So ಎಷ್ಟಾಗುತ್ತೆ? ಇಲ್ಲಿ ನೋಡಿ, 90,000 by 0.40 ಮಾಡಿ. 40% is nothing but 0.40. You will get the answer. Okay, so ನಿಮಗೆ ಎಷ್ಟು ಬರುತ್ತೆ? 2,25,000 ಬರುತ್ತೆ. ಓಕೆ, ಸೊ ಅಂದ್ರೆ ಸೇಲ್ಸ್ 2,25,000 ಇದ್ರೆ ನಿಮಗೆ ಪ್ರಾಫಿಟ್ ಎಷ್ಟು ಬರುತ್ತೆ? 50,000 ಬರುತ್ತೆ ಅನ್ನೋ ಒಂದು ಮೀನಿಂಗ್ ಇದೆ. ಓಕೆ, ಸೊ ನೆಕ್ಸ್ಟ್ ಅದೇ ರೀತಿ ಸೇಲ್ಸ್ 3 lakh rupees ಆದ್ರೆ ಪ್ರಾಫಿಟ್ ಎಷ್ಟು? ನೋಡಿ, ಕ್ವಶನ್ ಮಾರ್ಕ್ ಹಾಕಿದ್ದಾರೆ ಇಲ್ಲಿ. ನಾನು ಸೇಲ್ಸ್ ಕ್ವಶನ್ ಮಾರ್ಕ್ ಹಾಕಿದೆ. ಈಗ ನಾವು ಪ್ರಾಫಿಟ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ when sales is 3 lakh. Profit is equal to question mark when sales is rupees 3 lakh. So ಅವಾಗ ಏನು ಮಾಡೋಣ? ಸೇಮ್ ಫಾರ್ಮುಲಾ ಯೂಸ್ ಮಾಡೋಣ? ಏನು ಮಾಡೋಣ? ಇಲ್ಲ ಸರ್, ಬೇರೆ ಮಾಡೋಣ. ಓಕೆ, ಸೊ ಅದಕ್ಕೆ ಒಂದು ಫಾರ್ಮುಲಾ ಇದೆ. ಫಸ್ಟ್ ಕಾಂಟ್ರಿಬ್ಯೂಷನ್ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ನಾವು. ಓಕೆ, ಕಾಂಟ್ರಿಬ್ಯೂಷನ್ ಅಂತ ಹೇಳಿದ್ರೆ ಸೇಲ್ಸ್ ಇಂಟು PV ರೇಷಿಯೋ. ಸೇಲ್ಸ್ ಇಲ್ಲಿ ಎಷ್ಟು? 3 lakh. PV ರೇಷಿಯೋ ಎಷ್ಟಾಗುತ್ತೆ? 40%. ಸೊ ಅದಕ್ಕೆ ಕಾಂಟ್ರಿಬ್ಯೂಷನ್ ಎಷ್ಟು? 1,20,000. ಸರ್ ಯಾಕೆ ಸರ್ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಾ? ಈಗೇನು ಮಾಡಿ, ಕಾಂಟ್ರಿಬ್ಯೂಷನ್ 1,20,000 ಇದೆ, ಲೆಸ್ ಫಿಕ್ಸೆಡ್ ಕಾಸ್ಟ್. ಫಿಕ್ಸೆಡ್ ಕಾಸ್ಟ್ ಎಷ್ಟು? 40,000. ಸೊ ಅದಕ್ಕೆ ಪ್ರಾಫಿಟ್ ಎಷ್ಟಾಗುತ್ತೆ ಸ್ಟೂಡೆಂಟ್? 80,000 ಆಗುತ್ತೆ. ಸೊ ಜಸ್ಟ್ ಮಾರ್ಜಿನಲ್ ಕಾಸ್ಟ್ ಸ್ಟೇಟ್ಮೆಂಟ್ ನೋಡಿ. ಇಲ್ಲಿ ಕಾಂಟ್ರಿಬ್ಯೂಷನ್ ಆದ್ಮೇಲೆ ಏನು ಮಾಡ್ತೀವಿ? ಫಿಕ್ಸೆಡ್ ಕಾಸ್ಟ್ ಲೆಸ್ ಮಾಡ್ತೀವಿ. ಫಿಕ್ಸೆಡ್ ಕಾಸ್ಟ್ ಲೆಸ್ ಮಾಡೋದು ನಿಮ್ಗೆ ಎಷ್ಟು ಬಂತು? 80,000 ಬಂತು. ಈ ರೀತಿ ನೀವೇನು ಮಾಡಬೇಕಾಗುತ್ತೆ? ಕ್ಯಾಲ್ಕುಲೇಷನ್ಸ್ ಮಾಡಬೇಕಾಗುತ್ತೆ. ಸೊ ಹಾಗಿದ್ರೆ ಫರ್ದರ್ ಇನ್ನೊಂದು ಕ್ವಶನ್ ಇದೆ ಸರ್. ನ್ಯೂ BEP when selling price is reduced by 10%. ಸೆಲ್ಲಿಂಗ್ ಪ್ರೈಸ್ ಎಷ್ಟಿತ್ತು ನೋಡಿ? 100 rupees ಇತ್ತು, ಮೈನಸ್ 10%. ಸೊ ಅಲ್ಲಿಗೆ ಎಷ್ಟಾಯ್ತು? 90 rupees ಆಯ್ತು. ಲೆಸ್ ಸೆಲ್ಲಿಂಗ್ ಪ್ರೈಸ್, ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್. ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಎಷ್ಟಿದೆ? 60. ಸೊ ಅಲ್ಲಿ ಕಾಂಟ್ರಿಬ್ಯೂಷನ್ ಎಷ್ಟು ಬರುತ್ತೆ? 30. ಸೊ PV ರೇಷಿಯೋ BEP ಕೇಳಿದಾನೆ. ಓಕೆ, BEP ಕೇಳಿದ್ರೆ ನೀವು ಡೈರೆಕ್ಟ್ ಆಗಿ ಫಸ್ಟ್ PV ರೇಷಿಯೋ ಕ್ಯಾಲ್ಕುಲೇಟ್ ಮಾಡಲೇಬೇಕು ನೀವು. ಸೊ PV ರೇಷಿಯೋ ಮಾಡ್ಕೊಳ್ಳಿ. ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಡಿವೈಡೆಡ್ ಬೈ ಸೇಲ್ಸ್ ಪರ್ ಯೂನಿಟ್. ಕಾಂಟ್ರಿಬ್ಯೂಷನ್ ಇಸ್ 30, ಸೇಲ್ಸ್ ಇಸ್ 90 ಇಂಟು 100 ಮಾಡಿದ್ರೆ ನಿಮಗೆ 33.33% ಬರುತ್ತೆ. ಓಕೆ, 33.33% ಬರುತ್ತೆ. ಸೊ ಅಲ್ಲಿಗೆ BEP ಸೇಲ್ಸ್ ಮಾಡಿದ್ರೆ ನಿಮಗೆ BEP ಸೇಲ್ಸ್ ಮಾಡಿದ್ರೆ ಫಿಕ್ಸೆಡ್ ಕಾಸ್ಟ್ ಡಿವೈಡೆಡ್ ಬೈ PV ರೇಷಿಯೋ. ಫಿಕ್ಸೆಡ್ ಕಾಸ್ಟ್ ಇಸ್ 40,000, PV ರೇಷಿಯೋ ಇಸ್ 33.33%. ಸೊ 33.33% ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? ರುಪೀಸ್ 1,20,000 rupees ಬರುತ್ತೆ. ಐ ಹೋಪ್ ನಿಮಗೆ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಅಂತ ಅನ್ಸುತ್ತೆ. ಸೊ ಇನ್ನೂ ಏನಾದ್ರು ಸ್ವಲ್ಪ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಓಕೆ, ಸೊ ದಿಸ್ ಇಸ್ ಆಲ್. ಏನು ಮಾಡಬೇಕು? ಈಸಿಯಾಗಿ ನೀವು BEP ಅಥವಾ ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. just copy this one. So again I will write one more question or two more questions. Let us see the next problem here, students. The sales turnover and profit during the two periods given below. Okay, ಇಲ್ಲಿ ಡಿಫರೆಂಟ್ ಆಗಿ ಕೊಟ್ಟಿದ್ದಾನೆ. ಕೆಲವೊಂದು ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ನೀವೇ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಇಯರ್ ಕೊಟ್ಟಿದ್ದಾನೆ, ಸೇಲ್ಸ್ ಕೊಟ್ಟಿದ್ದಾನೆ, ಪ್ರಾಫಿಟ್ ಕೊಟ್ಟಿದ್ದಾನೆ. ಓಕೆ,
So 2001 20 lakh, 2002 30 lakh, profit is 2 lakh and 4 lakh in both the years. So by using this we need to calculate PV ratio, fixed cost, BEP, margin of safety, and also sales when profit is 5 lakh, profit when sales is rupees 10 lakh. Okay, so ಈ ರೀತಿ ಇನ್ಫಾರ್ಮೇಶನ್ ಕೊಟ್ಟಿದೆ. ಸೊ ಈ ರೀತಿ ಇನ್ಫಾರ್ಮೇಶನ್ ಕೊಟ್ರೆ ನೀವು ಫಾರ್ಮುಲಾ ಒಂದು ಚೇಂಜ್ ಮಾಡ್ಕೋಬೇಕಾಗುತ್ತೆ ಸ್ಟೂಡೆಂಟ್ಸ್. ಸೊ ಒನ್ ಮೋರ್ ಫಾರ್ಮುಲಾ ಟು ಫೈಂಡ್ ಔಟ್ PV ರೇಷಿಯೋ is change in profit divided by change in sales into 100. Okay, so how to calculate sir? Change in ಏನು ಚೇಂಜಸ್ ಆಗಿದೆ ಸರ್ ಇಲ್ಲಿ ನೋಡಿ 20 lakh 30 lakh ಚೇಂಜಸ್ ಏನಿದೆ 10 lakh, 2 lakh 4 lakh ಚೇಂಜಸ್ ಏನಿದೆ 2 lakh. ಅದು ಪ್ಲಸ್ ಮೈನಸ್ ಅಂತ ಹೇಳ್ತಾ ಇಲ್ಲ ನಾನು, ಚೇಂಜಸ್ ಎರಡು ಇಯರ್ಗೆ ಚೇಂಜಸ್ ಏನಿದೆ ಇಲ್ಲಿ 10 lakh ಇಲ್ಲಿ ಸೊ 2 lakh ಆಗುತ್ತೆ. ಸಪೋಸ್ ನಿಮಗೆ ಪ್ರಾಫಿಟ್ ನ ಒಂದು ಮೈನಸ್ ಅಲ್ಲಿ ಕೊಡ್ತಾನೆ, ಒಂದು ಪ್ಲಸ್ 20 lakhs 20,000 ಅಂತ ಕೊಟ್ಬಿಡ್ತಾನೆ. ಇನ್ ಕೇಸ್ ಆ ರೀತಿ ಕೊಟ್ರೆ ನೀವೇನ್ ಮಾಡಿ ಎರಡನ್ನು ಆಡ್ ಮಾಡಿ 40,000 ಅಂತ ಮಾಡ್ಕೋಬೇಕು. ಪ್ಲೀಸ್ ರಿಮೆಂಬರ್ ದಿಸ್ ಪಾಯಿಂಟ್. ಓಕೆ, ಒಂದು ಪ್ಲಸ್ ಒಂದು ಮೈನಸ್ ಕೊಟ್ರೆ, ಒಂದು ಲಾಸ್ ಒಂದು ಪ್ರಾಫಿಟ್ ಕೊಟ್ರೆ ನೀವು ಎರಡನ್ನು ಆಡ್ ಮಾಡ್ಕೋಬೇಕಾಗುತ್ತೆ. ಯಾವುದು ಬೇರೆ ರೀತಿ ಪ್ರಾಬ್ಲಮ್, ಈ ಪ್ರಾಬ್ಲಮ್ ಅಲ್ಲಿ ಜಸ್ಟ್ ಇವೆರಡಕ್ಕೂ ಡಿಫರೆನ್ಸ್ ತಗೊಂಡಿದ್ದೀನಿ. ಚೇಂಜ್ ಏನ್ ಚೇಂಜ್ ಇದೆ, ಚೇಂಜ್ ಇನ್ ಪ್ರಾಫಿಟ್ ಎಷ್ಟಪ್ಪ 2 lakh, ಚೇಂಜ್ ಇನ್ ಸೇಲ್ಸ್ ಎಷ್ಟಪ್ಪ 10 lakh ಇಂಟು 100 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ 20% ಬರುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡಬೇಕು, ಫಿಕ್ಸೆಡ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು. ಸೊ ಫಿಕ್ಸೆಡ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಮುಂಚೆ ಕಾಂಟ್ರಿಬ್ಯೂಷನ್ ತಿಳ್ಕೊಬೇಕು ನಾವು. ಓಕೆ, ಫಿಕ್ಸೆಡ್ ಕಾಸ್ಟ್ ಮುಂಚೆ ಕಾಂಟ್ರಿಬ್ಯೂಷನ್ ಎಷ್ಟು ಬರುತ್ತೆ ಅಂತ ತಿಳ್ಕೊಬೇಕು. ಸೊ ಕಾಂಟ್ರಿಬ್ಯೂಷನ್ ಫಾರ್ಮುಲಾ ಏನು, ಸೇಲ್ಸ್ ಇಂಟು PV ರೇಷಿಯೋ. ಓಕೆ, ಕಾಂಟ್ರಿಬ್ಯೂಷನ್ ಈ ಫಾರ್ಮುಲಾ ಯೂಸ್ ಮಾಡ್ತಾರೆ. ಯಾಕೆ ಸರ್ ನಮ್ಗೆ ಸೇಲ್ಸ್ ಇನ್ಫಾರ್ಮೇಶನ್ ಇದೆ, PV ರೇಷಿಯೋ ಇನ್ಫಾರ್ಮೇಶನ್ ಇದೆ. ಸೊ ಸೇಲ್ಸ್ ಎಷ್ಟಿದೆ ಆಕ್ಚುಲಿ ಕರೆಂಟ್ ಇಯರ್ ತಗೋಬೇಕು. ಸೊ ಕರೆಂಟ್ ಇಯರ್ ಅಂತ ಹೇಳಿದ್ರೆ 2002 ಯು ಟೇಕ್ ದ ಫಸ್ಟ್ ಇಯರ್. ಸೊ ಯಾವುದು ಫಸ್ಟ್ 2001 ಕೊಟ್ಟಿದ್ದಲ್ಲ 2001 ಕನ್ಸಿಡರ್ ಮಾಡಿ. ಓಕೆ, ಸೊ ಅಲ್ಲಿಗೆ ಎಷ್ಟಾಯ್ತು 20 lakh ಇಂಟು 20%. ಸೊ ಕಾಂಟ್ರಿಬ್ಯೂಷನ್ ಎಷ್ಟಾಗುತ್ತೆ ಸ್ಟೂಡೆಂಟ್ಸ್ 4 lakh rupees ಬರುತ್ತೆ. ಓಕೆ, ಕಾಂಟ್ರಿಬ್ಯೂಷನ್ ಇಸ್ 4 lakh rupees. ಇಲ್ಲಿ ನೋಡ್ಬಿಡಿ ಕಾಂಟ್ರಿಬ್ಯೂಷನ್ ಎಷ್ಟು ಬಂತು ನಮಗೆ 4 lakh rupees ಬಂತು. ಇಲ್ಲಿ ಕೆಳಗಡೆ ಪ್ರಾಫಿಟ್ ಇದೆ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ, ಕೆಳಗಡೆ ಪ್ರಾಫಿಟ್ ಇದೆ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಮಧ್ಯ ನಮ್ಗೆ ಏನ್ ಬರುತ್ತೆ ಫಿಕ್ಸೆಡ್ ಕಾಸ್ಟ್ ಬರುತ್ತೆ. ಓಕೆ, ನಾನು ಇನ್ನೊಂದು ಫಾರ್ಮುಲಾ ಹೇಳಿದೆ ನಿಮಗೆ, ಫಿಕ್ಸೆಡ್ ಕಾಸ್ಟ್ ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಸ್ಟ್ ಇಂಟ್ರೊಡಕ್ಷನ್ ಹೇಳಿದ್ದೇನೆ. ಏನ್ ಸರ್ ಫಸ್ಟ್ ಇಂಟ್ರೊಡಕ್ಷನ್ ಹೇಳಿದ್ರೆ ಕಾಂಟ್ರಿಬ್ಯೂಷನ್ಗೆ ನೀವು ಪ್ರಾಫಿಟ್ ನ ಆಡ್ ಮಾಡಿದ್ರೆ, ಲೆಸ್ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ ಫಿಕ್ಸೆಡ್ ಕಾಸ್ಟ್ ಸಿಗುತ್ತೆ. ಸರ್ ಪ್ರಾಫಿಟ್ ನೋಡಿ ಇಲ್ಲಿ 2001 ಅಲ್ಲಿ ಪ್ರಾಫಿಟ್ ಎಷ್ಟಿದೆ 2 lakh ಬರ್ಕೊಂಡಿದ್ದೀನಿ. ಸೊ ಅಲ್ಲಿಗೆ ಫಿಕ್ಸೆಡ್ ಕಾಸ್ಟ್ ಎಷ್ಟಾಗುತ್ತೆ 2 lakh ಬರುತ್ತೆ. ಈವನ್ ಇಫ್ ಯು ಟೇಕ್ 2002 ಆಲ್ಸೋ ಯು ಡೂ ದ ಸೇಮ್ ಥಿಂಗ್, ಯು ವಿಲ್ ಗೆಟ್ ದ ಸೇಮ್ ಆನ್ಸರ್. ಓಕೆ, ಸೊ 2002 ಅಲ್ಲಿ ಎಷ್ಟಿದೆ ಇದು 30 lakh ಇದೆ. ಓಕೆ, 30 lakh 20% ಎಷ್ಟಾಗುತ್ತೆ, 30 lakhಗೆ 20% ಅಂತ ಹೇಳಿದ್ರೆ 6 lakh ಬರುತ್ತೆ. ಓಕೆ, ಇಲ್ಲಿ 6 lakh ಬರುತ್ತೆ. 6 lakh minus 4 lakh ಮಾಡಿದ್ರೆ again you will get the same answer. I have considered in this problem is 2001. If you consider 2002 also, that is also right, you will get the same fixed cost. Understood? Okay, so now you got the fixed cost here. Now what is the next one? BEP. BEP sales, fixed cost divided by PV ratio. So fixed cost is 2 lakh, PV ratio is 20%. So you get 10 lakh. Okay, next margin of safety. Margin of safety ಅಂದ್ರೆ ಏನು, sales minus BEP sales. Take 2001 only, 20 lakh minus 10 lakh. So sales will be 20 lakh. That is margin of safety will be 20 lakh only. Okay, in 2002 ಮಾಡಿದ್ರೆ ನಿಮಗೆ ಅದು ಡಿಫರೆಂಟ್ ಆಗಿ ಬರುತ್ತೆ ನಿಮಗೆ. ಓಕೆ, ದಿಸ್ ಇಸ್ ಫಾರ್ 2001. 2002 ಡಿಫರೆಂಟ್ ಆಗಿ ಮಾಡಿ. ಸೇಲ್ಸ್ ಎಷ್ಟು 2002 30 lakh ಇದೆ, and BEP ಸೇಲ್ಸ್ 10 lakh,
If you deduct, you will get 20 lakh in 2000. So margin of safety for this is 10 lakhs. 2001 ಎಷ್ಟಿದೆ 20 lakh minus 10 ಅಂದರೆ 10 lakh ಬರುತ್ತೆ. 2002 ಗೆ 30 lakh minus 10 lakh ಅಂತಂದ್ರೆ 20 lakh ಬರುತ್ತೆ. ಸೊ ಇದು ಮಾರ್ಜಿನ್ ಆಫ್ ಸೇಫ್ಟಿ. ನೆಕ್ಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು? ಸೇಲ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೇಲ್ಸ್ when profit is 5 lakh. So which formula? I have given one more formula, right? So what is that? Fixed cost plus desired profit divided by PV ratio. Fixed cost ಎಷ್ಟು ಕೊಟ್ಟಿದ್ದಾನೆ? 5 lakh ಕೊಟ್ಟಿದ್ದಾನೆ plus desired, sorry, fixed cost is we calculated here. How much? For 2 lakh and desired profit 5 lakh. PV ratio 20%. So you will get answer as 35 lakh. Okay. Next again, profit when sales is 10 lakh. Sales 10 lakh ಆದಾಗ profit ಎಷ್ಟಾಗುತ್ತೆ ಅಂತ ಕೇಳಿದ್ದಾನೆ. Since the BEP sales ಇಲ್ಲಿದೆ, yes ಇಲ್ಲಿದೆ ನೋಡ್ಬೋದು. BEP sales ಎಷ್ಟಿದೆ? 10 lakh ಇದೆ, right? And in the given problem, sales is also 10 lakh. ಲೆಸ್ ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ? 0 ಬರುತ್ತೆ. ಅಂದರೆ ನೋ ಪ್ರಾಫಿಟ್ ನೋ ಲಾಸ್ ಅಂತ ಅರ್ಥ. ಸೊ ಇಲ್ಲಿ ಪ್ರಾಫಿಟ್ ಬರೋಲ್ಲ, ಪ್ರಾಫಿಟ್ ಇರಲ್ಲ, ಲಾಸ್ ಇರಲ್ಲ. ಸೊ ಇಟ್ ಈಸ್ ನೋ ಪ್ರಾಫಿಟ್ ನೋ ಲಾಸ್ ಅಂತ ಅರ್ಥ. ಸೊ ಈ ರೀತಿ ನೀವೇನು ಮಾಡ್ಬೋದು? ಈಸಿಯಾಗಿ BEP ಕೊಡ್ತಕ್ಕಂಥ ಮಾರ್ಜಿನಲ್ ಕಾಸ್ಟಿಂಗ್ ಕೊಡ್ತಕ್ಕಂಥ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಲೆಟ್ ಅಸ್ ಸಿ ಅನದರ್ ಪ್ರಾಬ್ಲಮ್, ಬೇರೆ ಯಾವ್ದಾದ್ರು ಡಿಫ್ರೆಂಟ್ ಆಗಿದೆ ನೋಡೋಣ. ಸೊ ಯು ಕಾಪಿ ದಿಸ್. Okay, let us see the another question here, student. From the following data, find BEP in units and BEP in sales calculate ಮಾಡಿ ಅಂತ ಹೇಳಿದಾನೆ. BEP in units, BEP in sales rupees ಅಲ್ಲಿ ಕೊಟ್ಟಿದ್ದಾನೆ. Direct material per unit is 10 rupees. Direct labor per unit is 5 rupees. Fixed overhead is 50,000. Variable cost is 60% on direct labor. Selling price is 25. Trade discount is 4%. Okay, this is the first information. First time information ಏನು ಮಾಡೋಣ? ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಸೇಲ್ಸ್ ಪರ್ ಯೂನಿಟ್ ಎಷ್ಟು ಕೊಟ್ಟಿದ್ದಾನಪ್ಪ? 25 ಅಂತ. ಲೆಸ್ ವೇರಿಯಬಲ್ ಕಾಸ್ಟ್, ಅದ್ರಲ್ಲಿ ಯಾರು ಕೊಟ್ಟಿದ್ದಾನೆ? ಡೈರೆಕ್ಟ್ ಲೇಬರ್ ಕೊಟ್ಟಿದ್ದಾನೆ. ಸಾರಿ, ಡೈರೆಕ್ಟ್ ಮೆಟೀರಿಯಲ್ ಎಷ್ಟು? 10, ಡೈರೆಕ್ಟ್ ಲೇಬರ್ ಎಷ್ಟು? 5. ಸೊ ಬಿಫೋರ್ ಗೋಯಿಂಗ್ ಟು ದಟ್ ಸ್ಟೂಡೆಂಟ್, ಇಲ್ಲಿ ಟ್ರೇಡ್ ಡಿಸ್ಕೌಂಟ್ ಅಂತ ಕೊಟ್ಟಿದ್ದಾನೆ. ಟ್ರೇಡ್ ಡಿಸ್ಕೌಂಟ್ ಅಂತ ಹೇಳಿದ್ರೆ, ಸೊ ಯಾರಿಗೆ ನೀವು ಆಕ್ಚುಲಿ ಟ್ರೇಡ್ ಡಿಸ್ಕೌಂಟ್ ಕೊಡೋದು? ವೆನ್ ಎವರ್ ಯು ಸೋಲ್ಡ್ ಸಮಥಿಂಗ್. ಓಕೆ, ಏನಾದ್ರು ಸೇಲ್ ಮಾಡಿದ್ರೆ ನೀವು ಏನು ಮಾಡ್ತೀರಾ? ಟ್ರೇಡ್ ಅಂದ್ರೆ ಏನು? ಬೈಯಿಂಗ್ ಅಂಡ್ ಸೆಲ್ಲಿಂಗ್. ಸೊ ಸೇಲ್ಸ್ ಆದಾಗ 1% ಡಿಸ್ಕೌಂಟ್ ಕೊಡ್ತೀರಾ, ಅವನಿಗೆ ಅದನ್ನ ಲೆಸ್ ಮಾಡ್ಕೊಡ್ಬೇಕು. ಟ್ರೇಡ್ ಡಿಸ್ಕೌಂಟ್ 1%, ಸಾರಿ 4% ಆನ್ 25. ಸೊ ಅದು ಎಷ್ಟು ಬರುತ್ತೆ ನಿಮಗೆ? 1 ರೂಪಿ ಬರುತ್ತೆ. ಓಕೆ, 4% ಅಂತ ಹೇಳಿದ್ರೆ 1 ರೂಪಿ ಬರುತ್ತೆ. ಅದನ್ನ ಲೆಸ್ ಮಾಡ್ಕೊಳ್ಳಿ. ಸೊ 24 ಆಗುತ್ತೆ ನೆಟ್ ಸೇಲ್ಸು. ಈಗ ವೇರಿಯಬಲ್ ಕಾಸ್ಟ್ ಲೆಸ್ ಮಾಡ್ಕೋಬೇಕು. ಡೈರೆಕ್ಟ್ ಮೆಟೀರಿಯಲ್ 10, direct labor 5, variable cost 60% on rupees 5. ನೋಡಿ, 60% on direct labor ಅಂತ ಹೇಳಿದ್ರೆ, ಡೈರೆಕ್ಟ್ ಲೇಬರ್ ಎಷ್ಟಿದೆ? 5 rupees. 5 rupeesಗೆ 60% ಎಷ್ಟಾಗುತ್ತೆ? 3 rupees ಆಗುತ್ತೆ. ಸೊ ಇವಿಷ್ಟನ್ನು ಆ್ಯಡ್ ಮಾಡಿದ್ರೆ ನಿಮ್ಗೆ ಎಷ್ಟಾಗುತ್ತೆ? 18 rupees ಆಗುತ್ತೆ. ಸೊ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಎಷ್ಟು ಬರುತ್ತೆ ಅವಾಗ? ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಇಸ್ rupees 6. Okay, this is the first information we calculate. ಈಗ ಏನು ಮಾಡೋಣ? BEP ಯೂನಿಟ್ಸ್ ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡೋಣ. BEP ಇನ್ ಯೂನಿಟ್ಸ್ ಫಾರ್ಮುಲಾ ಏನು? ಫಿಕ್ಸೆಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ಫಿಕ್ಸೆಡ್ ಕಾಸ್ಟ್ ಕೊಟ್ಟಿದ್ದಾನೆ, ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ. ಎಷ್ಟು? 50,000 ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಕ್ಯಾಲ್ಕುಲೇಟ್ ಮಾಡಿದ್ವಿ 6. ಸೊ you get 8,333 units. Okay. Next, BEP in sales. Fixed cost by PV ratio. Fixed cost is to 50,000. PV ratio is to calculate madilla. Calculate madಬೇಕು ನಾವು. So PV ratio how to calculate? Contribution per unit
divided by selling price per unit. Contribution is 6. ನೋಡಿ ಸೆಲ್ಲಿಂಗ್ ಪ್ರೈಸ್ ತಗೋಬೇಕಾದ್ರೆ 24 rupees ತಗೋಬೇಕು, ಆಫ್ಟರ್ ಡಿಸ್ಕೌಂಟ್ ಆಗಿರೋದು ತಗೋಬೇಕು. 24 into 100. So 1 4s that will come to 25%. So 25% ಮಾಡಿದ್ರೆ ನಿಮಗೆ you will get BEP sales as rupees 2 lakh. Okay, so BEP in units ಆಯ್ತು, BEP in sales ಆಯ್ತು. ಸೊ ನೆಕ್ಸ್ಟ್ ಏನು ಮಾಡಬೇಕು, ಇನ್ನೊಂದು ಕೊಟ್ಟಿದ್ದಾನೆ ಏನಪ್ಪ, ಇಫ್ ಆಲ್ಸೋ ಇಫ್ ಸೇಲ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವಾಗ ಸೇಲ್ಸ್ ಆರ್ ವೆನ್ ಸೇಲ್ಸ್ ಆರ್ 10% 25% ಎಬೋವ್ ಇನ್ಕ್ರೀಸ್ ಆಗ್ತದಂತೆ, ಆವಾಗ ನಾವು ಏನು ಕ್ಯಾಲ್ಕುಲೇಟ್ ಮಾಡಬೇಕು, ಬ್ರೇಕ್ ಈವನ್ ವಾಲ್ಯೂಮ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಸಾರಿ, ಬ್ರೇಕ್ ಈವನ್ ವಾಲ್ಯೂಮ್ ಡಿಟರ್ಮೈನ್ ನೆಟ್ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೇಲ್ಸ್ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತಂತೆ. ಫಸ್ಟ್ ಕೇಸ್ ತಗೋತೀವಿ. ವೆನ್ ಸೇಲ್ಸ್ 10% above break even volume. ಬ್ರೇಕ್ ಈವನ್ ವಾಲ್ಯೂಮ್ ಎಷ್ಟಿದೆಯಪ್ಪ ನೋಡಿ, ಬ್ರೇಕ್ ಈವನ್ ವಾಲ್ಯೂಮ್ ಎಷ್ಟಿದೆ ಈಗ ತಾನೇ ಕ್ಯಾಲ್ಕುಲೇಟ್ ಮಾಡಬೇಕು. 2 lakh rupees ಇದೆ. ಬ್ರೇಕ್ ಈವನ್ ವ್ಯಾಲ್ಯೂ 2 lakh rupees ಇದೆ. ಓಕೆ, ಬ್ರೇಕ್ ಈವನ್ ವಾಲ್ಯೂಮ್ ಇಸ್ ಈಕ್ವಲ್ ಟು 2 lakh. 10% ಇನ್ಕ್ರೀಸ್ ಆಗುತ್ತೆ, ಅಲ್ಲಿಗೆ ಎಷ್ಟಾಯ್ತು 20,000. ಸೊ 2,20,000 ಆಯ್ತು, ರೈಟ್. ಸೊ ದಿಸ್ ಇಸ್ ಸೇಲ್ಸ್. ಇದೇನಿದು ಬಂದಿದ್ದು ಸೇಲ್ಸ್. ಸೊ ಈಗೇನ್ ಮಾಡ್ಬೇಕು, ನಾವು ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಯಾವಾಗ ನಮಗೆ ಕಾಂಟ್ರಿಬ್ಯೂಷನ್ ಬೇಕಾಗುತ್ತೆ, ಓಕೆ, ಅಥವಾ ವೇರಿಯಬಲ್ ಕಾಸ್ಟ್ ಬೇಕಾಗುತ್ತೆ. ಏನು ಇನ್ಫಾರ್ಮೇಶನ್ ಇಲ್ಲ, ಸೇಲ್ಸ್ ಮಾತ್ರ ಇದೆ. ಸೊ ಅಲ್ಲಿ ಕಾಂಟ್ರಿಬ್ಯೂಷನ್ಗೆ ಇನ್ನೊಂದು ಫಾರ್ಮುಲಾ ಇದೆ. ಏನ್ ಸರ್ ಅದು, ಸೇಲ್ಸ್ ಇಂಟು ಪಿ ವಿ ರೇಷಿಯೋ. ಸೇಲ್ಸ್ ಎಷ್ಟಿದೆ 2,20,000, ಪಿ ವಿ ರೇಷಿಯೋ ಎಷ್ಟಿದೆ 25%. ಸೊ ಅಲ್ಲಿಗೆ ಕಾಂಟ್ರಿಬ್ಯೂಷನ್ ಎಷ್ಟಾಗುತ್ತೆ 55,000 ಆಗುತ್ತೆ. ಓಕೆ, ಕಾಂಟ್ರಿಬ್ಯೂಷನ್ ಗೊತ್ತಾಯ್ತು ನಮಗೆ. ಈಗ ಏನು ಮಾಡೋಣ, ಲೆಸ್ ಫಿಕ್ಸೆಡ್ ಕಾಸ್ಟ್. ಫಿಕ್ಸೆಡ್ ಕಾಸ್ಟ್ ಎಷ್ಟು 50,000. ನೋಡಿ ಕಾಂಟ್ರಿಬ್ಯೂಷನ್ ಇಲ್ಲಿದೆ, ಫಿಕ್ಸೆಡ್ ಕಾಸ್ಟ್ ಇಲ್ಲಿದೆ, ಪ್ರಾಫಿಟ್ ಎಷ್ಟಾಗುತ್ತೆ 5,000. ಸೊ ಈ ರೀತಿ ನೀವೇನು ಮಾಡಬೇಕಾಗುತ್ತೆ, ಕ್ಯಾಲ್ಕುಲೇಷನ್ಸ್ ಮಾಡಬೇಕಾಗುತ್ತೆ. ಇನ್ನೊಂದು ಸೇಮ್ ಅದೇ ರೀತಿ, ವೆನ್ ಸೇಲ್ಸ್ ಇನ್ಕ್ರೀಸ್ ಬೈ 20% ಅಬೋವ್ BEP. ಸೊ ಅಲ್ಲಿಗೆ BEP ಎಷ್ಟಿದೆ 2 lakh. ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಮಾಡ್ಬೇಕಂತೆ 25%, ಅಂದ್ರೆ 50,000. ಸೊ ಈಗ ಸೇಲ್ಸ್ ಎಷ್ಟಾಗುತ್ತೆ 2,50,000. ಸೊ ಈಗ ಅಗೇನ್ ಕಾಂಟ್ರಿಬ್ಯೂಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೇಲ್ಸ್ ಇಂಟು ಪಿ ವಿ ರೇಷಿಯೋ. ಸೇಲ್ಸ್ ಎಷ್ಟು 2,50,000 ಇಂಟು ಪಿ ವಿ ರೇಷಿಯೋ ಎಷ್ಟು 25%. ಸೊ ಅಲ್ಲಿಗೆ ದಿಸ್ ವಿಲ್ ಕಮ್ ಟು 62,500 ಆಗುತ್ತೆ. ಸೊ ಕಾಂಟ್ರಿಬ್ಯೂಷನ್ ಲೆಸ್ ಫಿಕ್ಸೆಡ್ ಕಾಸ್ಟ್ 50,000. So profit will be 12,500. Okay, ಸೊ ಈ ರೀತಿಯಾಗಿ ನೀವೇನ್ ಮಾಡಬಹುದು, ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ ಯಾವುದೇ ರೀತಿ ಕೊಟ್ಟರು ಕೂಡ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಬಟ್ ಕಾನ್ಸೆಪ್ಟ್ ಗೊತ್ತಿರಬೇಕು, ಸ್ಟೇಟ್ಮೆಂಟ್ ಗೊತ್ತಿರಬೇಕು. ಸ್ಟೇಟ್ಮೆಂಟ್ ಜೊತೆ ಯಾವ ರೀತಿ ಅದನ್ನ ಕೆಲವೊಂದು ಇನ್ಫಾರ್ಮೇಶನ್ ಕೊಟ್ಟಿರೋದಿಲ್ಲ, ಅದನ್ನ ಯಾವ ರೀತಿ ಡ್ರ್ಯಾಗ್ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ನಿಮ್ಗೆ ಗೊತ್ತಿರಬೇಕು ಸ್ಟೂಡೆಂಟ್ಸ್. ಸೊ ದಿಸ್ ಇಸ್ ಆಲ್. ಐ ಹೋಪ್ ಇದು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಒಂದು ಕಾನ್ಸೆಪ್ಟ್, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಕಾನ್ಸೆಪ್ಟ್ ಅನ್ನು ನಾನು ಹೇಳ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಅದಕ್ಕೆ ಯಾರು ಕೂಡ ದಯವಿಟ್ಟು ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಇನ್ನೂ ಕೆಲವೊಂದು ಇನ್ಫಾರ್ಮೇಶನ್ ನಾನು ನಿಮಗೆ ಕೊಡ್ತೀನಿ. ಹಾಗೂ ಈ ವಿಡಿಯೋನ ದಯವಿಟ್ಟು ಬೇರೆಯವರು ಕೂಡ ಶೇರ್ ಮಾಡಿ. ಪ್ಲೀಸ್ ಕಾಪಿ ದಿಸ್ ಆನ್ಸರ್. ಇಫ್ ಯು ಹ್ಯಾವ್ ಡೌಟ್, ಎನಿ ಡೌಟ್, ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಅಥವಾ mokshikaacademy@gmail.com ಯಾವ್ದಾದ್ರು ಕ್ವಶನ್ಸ್ ನಿಮಗೆ ಬಂದಿಲ್ಲ ಅಂತ ಹೇಳಿದ್ರೆ ನೀವು ಸೆಂಡ್ ಮಾಡಿ, ನಾನು ಅದಕ್ಕೂ ಕೂಡ ಸೊಲ್ಯೂಷನ್ ಕೊಡ್ತೀನಿ. ಥ್ಯಾಂಕ್ ಯು.